ವಿಚಾರದಲ್ಲಿ ನೀವು ರಾಜಕೀಯ ಮಾಡ್ತಾ ಇದ್ದೀರಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಆರೋಪಿಸಿದ್ದಾರೆ. ತನಿಖೆ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ತನಿಖೆ ನಡೆಯಕ್ಕೆ ಬಿಡಬೇಕು, ಇದ್ರ ಮಧ್ಯೆ ಹೋಗಿ ಮುಖ್ಯಮಂತ್ರಿಗಳಿಗೆ ನಾನು ಕೇಳಕ್ ಬಯಸೋದು, ಯಾರ ಮೇಲೆ ಆರೋಪ ಮಾಡಿದ್ರು SIT ನೀವು ರಚನೆ ಮಾಡ್ತೀರಾ? ಹಂಗ್ ಮಾಡೋದಾದ್ರೆ ನಿಮ್ಮ ಮೇಲೂ ಆರೋಪ ಮಾಡಿದ್ರು, ಅದಕ್ಕೂ SIT ರಚನೆ ಮಾಡ್ತೀರಾ? ನಿಮ್ಮ ಮೇಲೆ ಆರೋಪ ಬಂದಾಗ ನೀವೇನ್ ಮಾಡಿದ್ರಿ? ನಿಮ್ಮ ಹೋಮ್ ಮಿನಿಸ್ಟ್ರು ವಿಧಾನಸಭೆಯಲ್ಲಿ ಹೇಳಿದ್ರು, ಯು ಹ್ಯಾವ್ ಟು ಟೇಕ್ ಹಿಮ್ ಟು ಕಸ್ಟಡಿ ಅಂತ ಹೇಳಿದ್ರು, ಇಮಿಡಿಯೇಟ್ ಅರೆಸ್ಟ್ ಹಿಮ್ ಅಂತ ಹೇಳಿದ್ರು. ನಾವು ರಾಜಕೀಯ ನೇತಾರರು. ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರು, ಅವ್ರ ಕುಟುಂಬ ಧಾರ್ಮಿಕ ನೇತಾರರು. ನಮ್ಮ ದೇಶ ಹೆಚ್ಚು ಗೌರವಿಸೋದು ರಾಜಕೀಯ ನೇತಾರರನ್ನಲ್ಲ, ಅದನ್ನ ಮೀರಿ ಧಾರ್ಮಿಕ ನೇತಾರರನ್ನು ಗೌರವಿಸುತ್ತೆ. ಮತ್ತು 21 ತಲೆಮಾರುಗಳಿಂದ ಆ ಧಾರ್ಮಿಕ ಕ್ಷೇತ್ರವನ್ನ ಮುನ್ನಡೆಸಿ ಸಾಮಾಜಿಕ ಸುಧಾರಣೆ ಮತ್ತು ಜನಸಾಮಾನ್ಯರ ಆರ್ಥಿಕ ಬದಲಾವಣೆಗೂ ಕಾರಣ ಆಗಿದೆ. ಅಂಥವ್ರ ಮೇಲೆ ಆಪಾದನೆ ಯಾರೋ ಮಾಡ್ದ ಅಂದ ತಕ್ಷಣನೇ ಅವನ ಪೂರ್ವಾಪರವನ್ನ ಪರಿಶೀಲನೆ ಮಾಡ್ಕೋಬೇಕಾಗಿತ್ತಲ್ಲ, ಮಾಡ್ಕೊಂಡಿದ್ದೀರಾ? ಈಗ ಸೌಜನ್ಯ ಭಟ್ಟು, ನನ್ನ ಮಗಳು ಅನನ್ಯ ಭಟ್ಟು ನಾಪತ್ತೆ ಆದ್ಲು ಅಂತ ಹೇಳಿದ್ರು. ನೀವು ಮೊದಲೇ ಯೋಚನೆ ಮಾಡಬೇಕಿತ್ತು, ಅನನ್ಯ ಭಟ್ ಅನ್ನೋರು ಹುಟ್ಟಿದ್ರಿ ಎಲ್ಲಿ ಹುಟ್ಟಿದ್ಲು? ನಿಜವಾಗ್ಲೂ ಅವಳು ಮೆಡಿಕಲ್ ಓದ್ತಾ ಇದ್ಲ? ಇದನ್ನೆಷ್ಟು ಪರಿಶೀಲನೆ ಮಾಡಿದ್ರು ಸಾಕಾಗಿತ್ತು. ಇದು ಸುಳ್ಳಿನ ಕತೆ ಹೇಗೆ ಕಟ್ಟಿದ್ದಾರೆ ಅಂತ ಅವತ್ತೇ ಗೊತ್ತಾಗ್ತಿತ್ತು. ಇದು ಯಾವುದೂ ನೀವು ಪರಿಶೀಲನೆ ಮಾಡಿದ್ರೆ ಒಬ್ಬ ದೂರದಾರ, ಅದು ಮುಖವಾಡಧಾರಿ ದೂರದಾರ. ನಾವೆಲ್ಲ ಈ ಮಕ್ಕಳು ಎಂತ ಸ್ಪೈಡರ್ ಮ್ಯಾನು ಎಂಥದ್ದು ಇನ್ನೊಂದು ಈ ಪ್ಯಾಂಟ್ ಮೇಲೆ ಚಡ್ಡಿ ಹಾಕೊಳ್ಳೋದಿದೆಯಲ್ಲ, ಸೂಪರ್ ಮ್ಯಾನು, ಆ ಥರದ್ದನ್ನೆಲ್ಲ ತಗೊಂಡು ಬಂದು ನೀವು ವಿಚಿತ್ರವಾಗಿ ತೋರಿಸಿ ನೆಗೆಟಿವ್ ಸೆಟ್ ಮಾಡಕ್ ಬಿಟ್ರಲ್ಲ, ಯಾಕೆ ಬಿಟ್ರಿ? ಆಮೇಲೆ ಸುಳ್ಳು ಸುದ್ದಿ ಹಬ್ಬಿಸ್ತಿದ್ದಾಗ ಸರ್ಕಾರ ಇಂಟರ್ವ್ಯೂನ್ ಆಗ್ಬೇಕಿತ್ತಲ್ಲ, ಯಾಕೆ ಇಂಟರ್ವ್ಯೂನ್ ಆದ್ರ? ನೋಡಿ, ಚಲನಚಿತ್ರ ನಟಿ ರಮ್ಯಾ ಅವರ ಮೇಲೆ ಅವ್ಯಾಚ್ಯ ಶಬ್ದಗಳ ಪ್ರಯೋಗ ಮಾಡಿದ್ರು ಅನ್ನೋ ಕಾರಣಕ್ಕೆ 12 ಜನ ಅರೆಸ್ಟ್ ಮಾಡಿದ್ರಿ, ಸಂತೋಷ. ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮತ್ತು ಧರ್ಮಸ್ಥಳದ ಬಗ್ಗೆ ಅವಹೇಳನಕಾರಿಯಾಗಿ ಯೂಟ್ಯೂಬ್ಗಳಲ್ಲಿ ವಿಚಿತ್ರವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸಿ ಸ್ಟೋರಿ ಬಿಲ್ಡ್ ಮಾಡಿದವ್ರನ್ನ ಎಷ್ಟು ಜನರನ್ನ ಅರೆಸ್ಟ್ ಮಾಡಿದ್ದೀರಿ? ಎಷ್ಟು ಜನ ಜೈಲಲ್ಲಿದ್ದಾರೆ? ನೀವೇನು ಆಕ್ಷನ್ ತಗೊಂಡ್ರಿ? ನೀವು ಆಕ್ಷನ್ ತಗೊಳ್ಳದೇ ಇರೋದು ರಾಜಕಾರಣ. ಒಬ್ಬ ದೂರುದಾರನ ಹಿನ್ನೆಲೆಯನ್ನ ಪರಿಶೀಲನೆ ಮಾಡದೆ 17-18 ಕಡೆ 20-22 ಅಡಿ ಅಗದ್ರಲ್ಲ, ಅದು ರಾಜಕಾರಣ. ನಾವು ನಿಮ್ಮ ರಾಜಕಾರಣದ ವಿರುದ್ಧ ತೊಡೆತಟ್ಟು ನಿಂತಿದ್ದೀವಿ, ನೀವು ಮಾಡಿದ ರಾಜಕಾರಣದ ವಿರುದ್ಧ ತೊಡೆತಟ್ಟು ನಿಂತಿದ್ದೀವಿ. ಈಗ ಅನುಮಾನ ಇದೆಯಪ್ಪ, ಚೆನ್ನೈಯಿಂದ ದುಡ್ಡು ಬಂದಿದೆ, ವಿದೇಶದಿಂದ ದುಡ್ಡು ಬಂದಿದೆ, ಕಾಂಗ್ರೆಸ್ ಪಕ್ಷದ ಒಬ್ಬ ಸಂಸತ್ ಸದಸ್ಯ ಇದನ್ನ ಡೈರೆಕ್ಟ್ ಮಾಡಿದ್ದಾನೆ, ದೆಹಲಿ ಅವನ ಮನೇಲಿ ಕುತ್ಕೊಂಡು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಅಂತ ಸುದ್ದಿ. ಈ ಸುದ್ದಿ ಸತ್ಯವಾಗಿದ್ರೆ ಆ ಸತ್ಯವನ್ನು ನಿಮ್ಮ SIT ಬಯಲಿಗೆ ಇಳಿತಾ, ಅವಾಗ ನಿಮ್ ಕೈ ಕಟ್ಟಾಕತ್ತೆ. ನೀವು ರಾಜಕಾರಣ ಮಾಡ್ತೀರಿ, ಆಗ ನೀವು ರಾಜಕಾರಣ ಮಾಡಬಾರ್ದು ಅಂತ NIA ಕೊಡಿ ಅಂತ ಹೇಳ್ತಾ ಇರೋದು. ನಮ್ಮ ಪೊಲೀಸರ ಮೇಲೆ ವಿಶ್ವಾಸ ಇಲ್ಲ ಅಂತಲ್ಲ, ನಮ್ಮ ಪೊಲೀಸರ ಮೇಲೆ ನಮ್ಗೆ ವಿಶ್ವಾಸ ಇದೆ. ನಿಮ್ ಪಾರ್ಟಿ ರಾಜಕಾರಣ ಮಾಡಬಾರ್ದಲ್ಲ, ಅದಕ್ಕೆ NIA ಕೊಡಿ ಅಂತ ಹೇಳ್ತಾ ಇದೀವಿ. ಸರ್, ವೀರೇಂದ್ರ ಹೆಗ್ಡೆ ಅವರು ಹೇಳಿದ್ದಾರೆ, SIT ತನಿಖೆ ಮಾಡಿ ಸ್ವಾಗತ ಮಾಡ್ತೀವಿ, SIT ತನಿಖೆಯಿಂದ ಸತ್ಯ ಹೊರಗೆ ಬರಲಿ ಅನ್ನುವಂಥದ್ದನ್ನ ವೀರೇಂದ್ರ ಹೆಗ್ಡೆ ಅವರು ಹೇಳಿದ್ದಾರೆ. ಮತ್ತೆ SIT ಮಾಡುವಾಗ ನೀವು ಸುಮ್ಮನಿದ್ರಿ, ಈಗ SIT ಅಲ್ಲಿ ಅಲ್ಲಿ ಆಗಿವಾಗ ಬುರುಡೆ ಸಿಕ್ಲಿಲ್ಲ ಅನ್ನೋ ಕಾರಣಕ್ಕೆ ನೀವು ಹೋರಾಟ ಮಾಡ್ತಾ ಇದೀರಿ ಅಂತ ಸಿದ್ದರಾಮಯ್ಯ. ಬೇರೆ ಯಾರು ಏನ್ ಬೇಕಾದ್ರೂ ಹೇಳಿ, ನನ್ನದು ಇವತ್ತಿಗೂ ಪಬ್ಲಿಕ್ ಡೊಮೈನ್ ನಲ್ಲಿ ಲಭ್ಯ ಇದೆ. ನೀವು ಕೂಡ ಬಿತ್ತರಗೊಳಿಸಿದ್ರಿ. 2 ತಿಂಗಳು ಮುಂಚಿತವಾಗಿಯೇ ನಾನು ಹೇಳಿದ್ದೆ, ದೂರುದಾರನ ಹಿನ್ನೆಲೆಯನ್ನ ಪರಿಶೀಲನೆ ಮಾಡಿ ಅವನೊಂದು ಮಂಪರು ಪರೀಕ್ಷೆಗೆ ಒಳಪಡಿಸಿ, ಇದರಿಂದಗಡೆ ಒಂದು ಕಾನ್ಸ್ಪಿರಸಿ ಇದೆ ಅನ್ನೋದನ್ನ SIT ರಚನೆ ಮಾಡಕ್ ಮುಂಚೆನೆ ನಾನು ಹೇಳಿದ್ದೆ. ಹಾಗಾಗಿ ನನಗೆ ಹಕ್ಕಿದೆ. ಮತ್ತೆ ಅವರಿಗೊಂದು ಮಾತು ಹೇಳಕ್ ಬಯಸ್ತೀನಿ, ಕೆಲವರು ಅಧಿಕಾರಕ್ಕಾಗಿ ರಾಜಕಾರಣಕ್ಕೆ ಬಂದಿರ್ತಾರೆ, ಕೆಲವರು ಪ್ರತಿಷ್ಠೆಗಾಗಿ ರಾಜಕಾರಣಕ್ಕೆ ಬಂದಿರ್ತಾರೆ, ಕೆಲವರು ಲೂಟಿ ಹೊಡೆಯೋಕೆ ರಾಜಕಾರಣಕ್ಕೆ ಬಂದಿರ್ತಾರೆ. ನನ್ನಂಥವ್ರು ರಾಜಕಾರಣಕ್ಕೆ ಬಂದಿರೋದು ಹಿಂದುತ್ವಕ್ಕಾಗಿಯೇ. ನಾವು ಹಿಂದುತ್ವದ ಪರ ನಿಲ್ಲವ್ರೆ, ನಾವು ಬಂದಿರೋದೇ ರಾಜಕಾರಣಕ್ಕೆ ಹಿಂದುತ್ವ ಪರ ಹೋರಾಟ ಮಾಡೋದಕ್ಕೆ, ಅದಕ್ಕೆ ಬಂದಿರೋದು ನಾವು. ಮಾತಾಡಕ್ಕೆ ಅವಕಾಶ
ನೋಡಿ, ಎಲ್ಲರೂ ಭಾಷಣ ಮಾಡೋದಿತ್ತು. ಮಳೆ ಬಂದು ಕಾರಣಕ್ಕೆ ನಡುವೆ ಸ್ವಲ್ಪ ಉಲ್ಟಾಯಿತು. ಯಾರು ಮೊದಲು ಭಾಷಣ ಮಾಡಬೇಕಿತ್ತು ಅವ್ರನ್ನ ಕಡೆಗೆ ಭಾಷಣ ಮಾಡೋದಕ್ಕೆ ಅಂತ ಹೇಳಿದ್ರು. ಕೊನೆಗೆ ಓವರ್ ಆಲ್ ಸಭೆ ಹಿನ್ನೆಲೆಯಲ್ಲಿ ಅದನ್ನ ಮೊಟಕುಗೊಳಿಸಿದ್ರು. ನಂದು ಕೂಡ ಆರಂಭದಲ್ಲಿ ಬೇಡ ಅಂತ ತೀರ್ಮಾನ ಆಗಿತ್ತು. ಕೊನೆಗೆ ಸದಾನಂದ ಗೌಡರು ಅವ್ರ ಹೆಸರು ಕರೆದ್ರು, ಅವ್ರು ಬಂದಿರಲಿಲ್ಲ, ನನಗೆ ಮಾತಾಡಿ ಅಂತ ಹೇಳಿದರು. ಈಗ ಕೆಲವೊಮ್ಮೆ ಆಯಾ ಸಾಂದರ್ಭಿಕವಾದ ನಿರ್ಣಯ ತಗೊಳ್ತಾರೆ, ನಾನು ಅದನ್ನು ಇಲ್ಲಿ ಕಮೆಂಟ್ಸ್ ಮಾಡೋಕ್ಕೆ ಹೋಗಲ್ಲ. ಮತ್ತು ನಾವು ಧರ್ಮಸ್ಥಳದ ಪರ, ಧರ್ಮದ ಪರ ನಿಂತಿದ್ದೇವೆ. ಧರ್ಮಾಧಿಕಾರಿಗಳನ್ನು ಅನುಮಾನಿಸೋದೇ ಹೆತ್ತ ತಾಯಿಯನ್ನು ಅನುಮಾನಿಸಿದಂತೆ. ಯಾಕೆ ಅಂತಂದರೆ ನನ್ನ ದೃಷ್ಟಿಯಲ್ಲಿ ಧರ್ಮಾಧಿಕಾರಿಗಳ ಬಗೆಗಿನ ನಂಬಿಕೆ ಹೆತ್ತ ತಾಯಿಯ ಬಗ್ಗೆ ಎಷ್ಟು ನಂಬಿಕೆ ಇರುತ್ತೋ ಅಷ್ಟೇ ಬಲವಾದ ನಂಬಿಕೆ. ಹೆತ್ತ ತಾಯಿ ಏನು ತಂದೆಯನ್ನು ಪರಿಚಯ ಮಾಡಿಸೋದು ತಾಯಿ, ನಾವು ನಂಬ್ತೇವೆ. ಹಾಗೆ ಧರ್ಮಾಧಿಕಾರಿಗಳನ್ನು ನಾವು ನಮ್ಮ ತಲೆಮಾರುಗಳ ಹತ್ತಿರದಿಂದ ನೋಡಿದೆ, ಬರೀ ನಾನು ಮಾತ್ರ ಅಲ್ಲ, ತಲೆಮಾರುಗಳ ಹತ್ತಿರದಿಂದ ನೋಡಿದೆ. ಮತ್ತು ಅವರ ಸಾಮಾಜಿಕ ಸುಧಾರಣೆ ಕಣ್ಣಿಗೆ ಕಾಣುತ್ತೆ. ಸಹಪಂಕ್ತಿ ಭೋಜನ ಸರ್ಕಾರ ಇನಿಷಿಯೇಟ್ ತಗೊಂಡು ಮಾಡಿದ್ದಲ್ಲ, 6 ದಶಕಗಳ ಮುಂಚೆ ಅವರೇ ಮಾಡಿದ್ದು ಸಹಪಂಕ್ತಿ ಭೋಜನ. ಇಂಥ ಈಗ ವ್ಯಸನ ಮುಕ್ತಿ ಕೇಂದ್ರಗಳಿರ್ಬೋದು, ಧರ್ಮೋತ್ಥಾನ ಸಂಸ್ಥೆಯ ಚಟುವಟಿಕೆಗಳಿರ್ಬೋದು, ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಸಹಾಯ ಇರ್ಬೋದು ಜನಸಾಮಾನ್ಯರ ನಡುವೆ, ಇವೆಲ್ಲ ಕಣ್ಣಿಗೆ ಕಾಣ್ತವೆ. ಹಾಗಾಗಿ ಯಾರ ಬಗ್ಗೆ ಯೋಚನೆ ಮಾಡಬೇಕು, ಯಾರ ಬಗ್ಗೆ ದೂರುದಾರನ ಬ್ಯಾಕ್ಗ್ರೌಂಡನ್ನು ಇದೇ ಥರ ಚೆಕ್ ಮಾಡಿದ್ರ ಅವ್ರದ್ದೇನು ಬ್ಯಾಕ್ಗ್ರೌಂಡು. ಈಗ FIR ಹಾಕಿದಿರಲ್ಲ, ಅವ್ರನ್ನ A1 ಮಾಡಿದಿರಲ್ಲ, ಅವತ್ತು ನೀವು ಸ್ವಲ್ಪ ದಿನಗಳ ಕಾಲ ಅಬ್ಸರ್ವೇಷನಲ್ಲಿ ಇಟ್ಟು ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಮಾಡಿದ್ರೆ ನೀವು ಆವಾಗ ದೂರುದಾರ ಹೇಳಿದ ಜಾಗನೆಲ್ಲ ಅಗಿತಿರ್ಲಿಲ್ಲ. ಬದಲಿಗೆ ಅವತ್ತೇನೆ ಮಂಪರು ಪರೀಕ್ಷೆಗೆ ಒಳಪಡಿಸ್ತಿದ್ರಿ, ಅವತ್ತೇ ಆಕ್ಷನ್ ತಗೋತಿದ್ರಿ. ಇಷ್ಟು ದಿನ ಆದರೂ ನೀವು ಮಂಪರು ಪರೀಕ್ಷೆಗೆ ಒಳಪಡಿಸಿಲ್ಲ. ಯಾಕೆ ಒಳಪಡಿಸಿಲ್ಲ? ಎಲ್ಲರೂ ಮಂಪರು ಪರೀಕ್ಷೆಯಲ್ಲಿ ಎಲ್ಲ ಸತ್ಯವೂ ರೆಕಾರ್ಡ್ ಆಗುತ್ತೆ ಅನ್ನೋ ಭಯನ ನಿಮಗೆ? ಈಗ DK ಶಿವಕುಮಾರ್ ಅವರು ಇತ್ತೀಚಿನ ದಿನಗಳಲ್ಲಿ ಅವರು ಒಂದು ಹೇಳಿಕೆಗೂ ಇನ್ನೊಂದು ಹೇಳಿಕೆಗೂ ತಾಳೆ ಆಗಲ್ಲ. ತಾನು ಹೇಳಿದ ಹೇಳಿಕೆಯನ್ನು ಸಮರ್ಥಿಸಿಕೊಳ್ಳುವಂಥ ಧೈರ್ಯವನ್ನು ಅವ್ರು ಕಳ್ಕೊಂಡ್ಬಿಟ್ಟಿದ್ದಾರೆ. ನಾನೇನು ತಪ್ಪು ಮಾಡಿಲ್ಲ ಅಂದಾಗ ಕ್ಷಮೆ ಕೇಳಬೇಕಾದ ಅವಶ್ಯಕತೆನೇ ಇರಲ್ಲ. ಯಾಕೆಂದ್ರೆ ರಾಜಕಾರಣ 3 ದಿನದ್ದು, ಆದ್ರೆ ನಮ್ಮ ವ್ಯಕ್ತಿತ್ವ ಅದು ಸತ್ ನಂತರೂ ಇರುತ್ತೆ, ನಮ್ಮ ವ್ಯಕ್ತಿತ್ವ ಬದುಕಿರುತ್ತೆ. ಹಂಗಾಗಿ ನಾನು ಹೇಳಿದ ಸತ್ ನಂತರನೂ ವ್ಯಕ್ತಿತ್ವ ಬದುಕಿರುತ್ತೆ. ಆಗ ಆ ವ್ಯಕ್ತಿತ್ವಕ್ಕೆ ಬೆಲೆ ಕೊಡೋರು ತಪ್ಪು ಮಾಡಿಲ್ಲ ಅಂದಾಗ ಕ್ಷಮೆ ಕೇಳಲ್ಲ. ಹಂಗಾಗಿ ನಾನು ನಾಳೆ ಬೆಳಿಗ್ಗೆ ನಾನು ಸುಮ್ಮನೆ ಹೇಳಿದೆ ಅಂತ ಹೇಳಿದ್ರು ಹೇಳ್ಬೋದು. ಹೌದು, ಅನುಮಾನ ಪಡಬಾರದು ವೀರೇಂದ್ರ ಹೆಗ್ಗಡೆ ಮೇಲೆ ಅಂತ ಹೇಳ್ತೀವಿ. ವೀರೇಂದ್ರ ಹೆಗ್ಗಡೆ ಮೇಲೆ ಅನುಮಾನ ವ್ಯಕ್ತಪಡಿಸುವ ಕುಟುಂಬಕ್ಕೆ ಮನೆಗೆ ಭೇಟಿ ಕೊಟ್ಟು ಬರ್ತೀವಿ. ಅಲ್ಲ, ನೀವು ನೋಡಿ, ನಾವೇನಂದ್ರೆ ಭೇಟಿ ಕೊಡೋದು ನಾವು ಅವರ ಭಾವನೆಗಳನ್ನ ನೋಡಿ. ಸೌಜನ್ಯ ಹತ್ಯೆನ ಯಾರು ಸಮರ್ಥಿಸಿದೀವ? ಆ ಕೊಲೆಗಾರರಿಗೆ ಶಿಕ್ಷೆ ಆಗ್ಬೇಕೋ ಬೇಡವಾ? ಯಾರು ಕೊಲೆಗಾರರು ಅನ್ನೋದು ಯಾವ ರೀತಿ ಬೇಕಾದ್ರೂ ತನಿಖೆ ಆಗಲಿ ಅಂತ ಅವತ್ತೇ ಹೇಳಿದ್ದೀವಿ ನಾವು. ಹಾಗಾಗಿ ನಾವು ಹೇಳೋದೇನು ಅಂತಂದ್ರೆ ಆ ಕಾರಣಕ್ಕೆ ಅವ್ರು ಹೇಳಿದ ಎಲ್ಲದಕ್ಕೂ ನಮ್ಮ ಸಹಮತ ಇದೆ ಅಂತ ನಾವೇನು ಹೇಳಿದೀವ? ಹಾಗೇನಿಲ್ಲ. ಮತ್ತೆ ಸಾರ್ವಜನಿಕವಾಗಿರುವಂಥ ವ್ಯಕ್ತಿತ್ವ ಒಂದಿನದಲ್ಲಿ ರೂಪುಗೊಳ್ಳೋ ವ್ಯಕ್ತಿತ್ವ ಅಲ್ಲ ಅದು. 21 ತಲೆಮಾರುಗಳಿಂದ ದೈವಭಕ್ತಿ ನೆಲೆಗೊಳ್ಳೋದಕ್ಕೆ ಆ ಒಂದು ಕುಟುಂಬ ಆ ಒಂದು ನಡ್ಕೊಂಡು ಬರ್ತಿದ್ದ ಕಾಲದಲ್ಲಿ ಎಕನಾಮಿಕಲಿ ಸ್ಟ್ರೆಂಥನ್ ಆಗದೆ ಇದ್ದ ಕಾಲದಲ್ಲೂ ಕೂಡ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನ ಗಮನಿಸ್ಬೇಕಲ್ಲ ನಾವು. ಸರ್, ಈಗ ಬಿಜೆಪಿಯ ದ್ವಂದ್ವ ನೀತಿ ಅಂತ ಹೇಳಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಏನು ಯಾವ ದ್ವಂದ್ವ ನೀತಿನೂ ಇಲ್ಲ, ನಮಗೆ ಬಹಳ ಸ್ಪಷ್ಟತೆ ಇದೆ. ದಯಮಾಡಿ ನೀವು ದ್ವಂದ್ವವಾಗಿ ಯೋಚನೆ ಮಾಡಬೇಡಿ, ನಮ್ಗೆ ಬಹಳ ಸ್ಪಷ್ಟತೆ ಇದೆ. ವಿ ಆರ್ ಇನ್ ಫೇವರ್ ಆಫ್ ಹಿಂದುತ್ವ. ವಿ ಆರ್ ಇನ್ ಪೊಲಿಟಿಕ್ಸ್ ಬಿಕಾಸ್ ಆಫ್ ಹಿಂದುತ್ವ. ಯಾತ್ರೆ ಆಯ್ತು, ಸಮಾವೇಶ ಆಯ್ತು, ವಾಟ್ ನೆಕ್ಸ್ಟ್ ಬಿಜೆಪಿ? ನೋಡಿ, ಇವೆಲ್ಲ ಮ್ಯಾರಥಾನ್, ಒಂದಿನದ 100 ಮೀಟರ್ಸ್ ರನ್ನಿಂಗ್ ರೇಸ್ ಅಲ್ಲ, ಮುಗ್ದೋಯ್ತು ಅನ್ನೋದಿಲ್ಲ. ಸರ್ಕಾರದ ನಡೆಯನ್ನು ನಾವು ಕಾದು ನೋಡ್ತೀವಿ. ಆಮೇಲೆ ನಾವು ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನಮ್ಮ ಮಾತನ್ನು ಯಾರೋ ಕೇಳಲಿಲ್ಲ ಅಂತ ಗುಂಡಿಟ್ಕೊಲ್ಲಕ್ಕೆ ಬರುತ್ತಾ? ಜನಾಭಿಪ್ರಾಯ ರೂಪಿಸ್ತೀವಿ. ಜನಾಭಿಪ್ರಾಯ ರೂಪಿಸೋ ಕೆಲಸನೇ ಮಾಡ್ತಾ ಇದೀವಿ ನಾವು. ಸರ್ಕಾರದ ನಿಲುವಿನ ವಿರುದ್ಧ ಈಗ ಅಧಿಕಾರ ಶಾಶ್ವತ ಅಲ್ವಲ್ಲ. ಜನಾಭಿಪ್ರಾಯ ಅಧಿಕಾರನ ಕೂರಿಸ್ಬೋದು, ಅಧಿಕಾರದಿಂದ ಕಿತ್ತೊಗಿಬೋದು. ಪ್ರಜಾಪ್ರಭುತ್ವದಲ್ಲಿ ಅಂತಿಮವಾಗಿ ಪ್ರಭು ಯಾರು? ಪ್ರಜೆಗಳೇ ಪ್ರಭುಗಳು. ಆ ಪ್ರಜೆಗಳ ತೀರ್ಪಿಗೆ ಬಿಡ್ತೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.